ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ, ನೀವು ನೋಡ್ತಿರೋ ಹಾಗೆ ನಾವು ಭತ್ತನ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ವು. ಅಂದರೆ ನಾವು ಭತ್ತನ ಇಷ್ಟು ದಿನ ಒಟ್ಟಿದ್ವಲ್ವ, 1.5 ತಿಂಗಳು ಹಿಂದೆ ಭತ್ತನ ಬೆಳೆದಿದ್ವು, ಮಿಷಿನಿಗೆ ಕೊಟ್ಟಿದ್ವು. ಇವಾಗ ಭತ್ತನ ಲೋಡ್ ಮಾಡ್ತಾಯಿದ್ವು. ಇಷ್ಟು ದಿನ ಕಣದಲ್ಲೇ ಹೊಟ್ಟಿದ್ವು ಇಲ್ಲೇ. ಈ ವಿಡಿಯೋನ 1.5 ತಿಂಗಳು ಹಿಂದೆ ಭತ್ತ ಬೆಳೆದಾಗ ಹಾಕಿದ್ದೆ. ಇವಾಗ ಲೋಡ್ ಮಾಡಿಕೊಂಡು ನಾವು ಸೀಡ್ಸ್ಗೆ ತೊಗೊಂಡು ಹೋಗ್ತಾ ಇದ್ವು. ಇಷ್ಟು ದಿನ ಏನಕ್ಕೆ ತೊಗೊಂಡು ಹೋಗಿರಲಿಲ್ಲ ಅಂದರೆ, ಅವ್ರು ತರೋದಕ್ಕೆ ಹೇಳಿರಲಿಲ್ಲ, ಅದಕ್ಕೋಸ್ಕರ ನಾವು ತಗೊಂಡೋಗಿರಲಿಲ್ಲ. ಇವಾಗ ತರೋದಕ್ಕೆ ಅಂತ ಹೇಳಿದರು, ಅದಕ್ಕೋಸ್ಕರ ಒಂದೇ ದಿನ ಲೋಡ್ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ವು. ಲೋಡ್ ಮಾಡ್ತಿದ್ದಾರೆ ನೋಡಿ, ನೀವು ನೋಡ್ತಿರೋ ಹಾಗೆ ಯಾವ ರೀತಿಯಾಗಿ ಲೋಡ್ ಮಾಡ್ತಿದ್ದಾರೆ ಅಂತ. ನಾವು ಪ್ರತಿ ವರ್ಷ ಇವ್ರ ಹತ್ರನೇ ಲೋಡ್ ಮಾಡಿಸೋದು. ಯಾಕೆ ಅಂದರೆ ಇವರು ಚೆನ್ನಾಗಿ ಲೋಡ್ ಮಾಡ್ತಾರೆ, ಎಲ್ಲೂ ಮೂಟೆ ಜರ್ಕೋದಿಲ್ಲ, ಆ ಥರ ಕಂಫರ್ಟಬಲ್ಲಾಗಿ ಲೋಡ್ ಮಾಡ್ತಾರೆ ಅಂದ್ಬಿಟ್ಟು ಪ್ರತಿ ವರ್ಷ ಇವರು ನಮ್ಮ ಪಕ್ಕದ ಊರವರು, ಇವರನ್ನೇ ಕರ್ಕೊಂಬಂದು ಲೋಡ್ ಮಾಡಿಸೋದು. ಇವರಿಗೆ ಒಂದು ಮೂಟೆ ಎತ್ತಿ ಲೋಡ್ ಮಾಡೋದಕ್ಕೆ 14 ರೂಪಾಯಿ 15 ರೂಪಾಯಿನೋ ಕೊಡ್ತಾರೆ. ಹೊಲ್ದು ಲೋಡ್ ಮಾಡೋದಕ್ಕೆ ಜಾಸ್ತಿ ದುಡ್ಡು ಎಷ್ಟೋ ತಗೊತಾರೆ ಅನಿಸುತ್ತೆ. ನಾವು ಫಸ್ಟೇ ಹೊಲ್ದು ಒಟ್ಟಿದ್ವು, ಬಟ್ ಕೆಳಗಡೆಯಿಂದ ಹತ್ತಿ ಮೇಲೆ ಲೋಡ್ ಮಾಡೋದಕ್ಕೆ 15 ರೂಪಾಯಿನೋ ಇಸ್ಕೊಂಡ್ರು. ಇಲ್ಲಿಂದ ತಗೊಂಡೋದ್ರೆ ಬಾಡಿಗೆ, ಆಮೇಲೆ ಈ ಥರ ಲೋಡ್ ಮಾಡೋದಕ್ಕೆ, ಆಮೇಲೆ ಅಲ್ಲಿ ಲೋಡ್ನ ಇಳಿಸೋದಕ್ಕೆ, ಅನ್ಲೋಡ್ ಮಾಡೋದಕ್ಕೆ ಅಲ್ಲಿ 14 ರೂಪಾಯಿನೋ ತಗೊತಾರೆ. ಚನ್ನಪಟ್ಟಣದಲ್ಲಿ ಸೀಡ್ಸ್ ಹತ್ರ, ಅಲ್ಲೂ ಕೂಡ ಇದೇ ಥರ ಲೋಡ್ನ ಅನ್ಲೋಡ್ ಮಾಡ್ತಾರೆ. ಸೊ ಅವರು 14 ರೂಪಾಯಿನೂ ತಗೊಂಡ್ರಂತೆ ಈ ಸಲ. ಇದನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ಇಲ್ಲೇ ಕೊಡೋದು ಬೆಸ್ಟು ಅಂತ ಅಂದ್ಕೊಂಡಿದ್ವಿ. ನಾವು ಕೊಟ್ಟಿದ್ವು, ಆಲ್ಮೋಸ್ಟ್ ಅಡ್ವಾನ್ಸ್ ಕೂಡ ಕೊಟ್ಟೋಗಿದ್ರು 100 ರೂಪಾಯಿನ. ನಾವು ಬೇಡ ಅಂದ್ಬಿಟ್ಟು ಸೀಡ್ಸ್ಗೆ ಹಾಕೋಣ, ಅಲ್ಲಿ ಈ ಸರಿ 64 ಭತ್ತನ ಹಾಕಿದ್ವು ನಾವು, ಹಾಗಾಗಿ ಸೀಡ್ಸ್ಗೆ ಹಾಕೋಣ ಅಂದ್ಬಿಟ್ಟು ಕೊಡೋದಿಲ್ಲ, ಇಲ್ಲಿ ಕೊಡೋಲ್ಲ, ಸೀಡ್ಸ್ಗೆ ಹಾಕ್ತೀವಿ ಅಂದ್ಬಿಟ್ಟು ಸೀಡ್ಸ್ಗೆ ಹಾಕಿದ್ವು. ಸ್ವಲ್ಪ ಅಮೌಂಟು ಶಾರ್ಟೇಜ್ ಆಗಿತ್ತು, ಎಮರ್ಜೆನ್ಸಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ವು. ಬಟ್ ಸೀಡ್ಸಲ್ಲಿ ಕೇಳಿದ್ದಕ್ಕೆ ರೇಟ್ ಜಾಸ್ತಿ ಹೇಳಿದರು. ಇಲ್ಲಿ ಬರೀ 2100 ರೂಪಾಯಿಗೆ ಅಡ್ವಾನ್ಸ್ನ ಕೊಟ್ಟಿದ್ರು, ಅಲ್ಲಿ ಸ್ವಲ್ಪ ಜಾಸ್ತಿ ರೇಟು. ಹಾಗಾಗಿ ಇಲ್ಲಿ ಆದರೆ ಇಲ್ಲೇ ಕೊಟ್ಟರೆ ಇವರು ಕ್ಯಾಶ್ ಕೊಡ್ತಾರೆ ಬೇಗನೆ. ಬಟ್ ಸೀಡ್ಸ್ಗೆ ಹಾಕಿದರೆ ನಾವು ತಗೊಂಡು ಹೋದಾಗ ತೂಕ ಮಾಡಿ ಒಂದು 15 ದಿನ, ಒಂದು ತಿಂಗಳಷ್ಟರಲ್ಲಿ ಸ್ವಲ್ಪ ಅಮೌಂಟನ್ನ ಹಾಕ್ತಾರೆ. ನಂತರ ಸೀಡ್ಸಲ್ಲಿ ಎಲ್ಲ ಭತ್ತನೂ ಚೆಕ್ ಮಾಡಿ ಸೀಲ್ ಹೊಡೆದ್ಮೇಲೆ ಮಿಕ್ಕಿ ದುಡ್ಡನ್ನ ಹಾಕಿ, ಜೊಳ್ಳು ಕಲ್ಲು ಭತ್ತ ಇದ್ದರೆ ತೆಗೆದುಬಿಟ್ಟು ವಾಪಸ್ ಮತ್ತೆ ನಮಗೆ ಫೋನ್ ಮಾಡಿ ಹೇಳ್ತಾರೆ, ಮತ್ತೆ ತಗೊಂಬರ್ಬೇಕು, ಅದಕ್ಕೆ ಬೇರೆ ಬಾಡಿಗೆ ಕೊಡಬೇಕು, ಅದೆಲ್ಲ ಖರ್ಚು ತುಂಬಾ ಇರುತ್ತೆ. ಬಟ್ ಇಲ್ಲಿ ಹಾಕೊಂಡ್ರೆ ಯಾವುದು ಜೊಳ್ಳು ಭತ್ತ ಏನು ವಾಪಸ್ ಕೊಡಲ್ಲ, ಅಲ್ಲಿಂದ ಕೊಡ್ತಾರೆ. ಪ್ರತಿ ವರ್ಷ ಒಂದು 10-15 ಚೀಲ ಆದರೂ ನಮಗೆ ವಾಪಸ್ ಬಂದೇ ಬರುತ್ತೆ. ನಮ್ಮದು ಬಾಡಿಗೆ ಇಲ್ಲ, ಯಾಕಂದರೆ ನಮ್ಮ ಟ್ಯಾಕ್ಟ್ರಲ್ಲಿ ಲೋಡ್ ಮಾಡ್ಕೊಂಡು ತೊಗೊಂಡೋಗೋದ್ರಿಂದ ನಾವು ಬಾಡಿಗೆ ಜಾಸ್ತಿ ಕೊಡಲ್ಲ. ನಮ್ಮ ಟ್ಯಾಕ್ಟ್ರೇ ಇದೆಯಲ್ಲ, ನಮ್ಮ ಮನೆಯವರೇ ಎತ್ಕೊಂಡು ಹೋಗ್ತಾರೆ ಚನ್ನಪಟ್ಟಣಕ್ಕೆ. ಲೋಡ್ ಗಾಡಿ ಸ್ವಲ್ಪ ಲೇಟೇ, ನಿಧಾನ ಹೋಗಬೇಕು. ಇವರು ಹೊರಟಾಗ ಆಲ್ಮೋಸ್ಟ್ 1 ಗಂಟೆನೇ ಆಗಿತ್ತು. ಹೋಗಿ ತಲುಪೋ ಅಷ್ಟರಲ್ಲಿ ಒಂದು 3 ಗಂಟೆ ಏನೋ ಆಗಿತ್ತು ಅನಿಸುತ್ತೆ. ಅವ್ರು ಊಟಕ್ಕೆ ಹೋಗಿದ್ರು. ನೆಕ್ಸ್ಟ್ ಬಂದು 1-2 ಟ್ಯಾಕ್ಟ್ರು ಇದ್ವೇನೋ, ಲೋಡ್ನ ಅನ್ಲೋಡ್ ಮಾಡಿ ನೆಕ್ಸ್ಟ್ ನಮ್ಮದು ಅನ್ಲೋಡ್ ಮಾಡಿ ಮನೆಗೆ ಬರೋಷ್ಟರಲ್ಲಿ 7 ಗಂಟೆ 7:15ನೇ ಆಗೋಗಿತ್ತು. ಇವ್ರು ಲೋಡ್ ಮಾಡೋದು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಇವರಿಬ್ಬರು ಆ ಕಡೆ ಒಬ್ಬರು ಇದ್ದಾರೆ ದೊಡ್ಡವರು, ಅವ್ರ ಮಕ್ಕಳಂತೆ. ಸೊ ಇವರಿಬ್ಬರು ಲೋಡ್ ಮಾಡ್ತಾರೆ. ಅವರು ಹೇಳ್ಕೊಡ್ತಾರೆ ಯಾವ ಥರ ಲೋಡ್ ಮಾಡಬೇಕಂತ. ಫಸ್ಟು ಅವರು ಲೋಡ್ ಮಾಡ್ತಿದ್ರಂತೆ, ಸ್ವಲ್ಪ ಅವರಿಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಇವರಿಬ್ಬರೇ ಲೋಡ್ ಮಾಡ್ತಾರೆ. ತುಂಬ ಚೆನ್ನಾಗಿ ಲೋಡ್ ಮಾಡಿದರು. ಇವರು ಈ ಕಡೆ ಸೈಡಲ್ಲಿ ಬರ್ತಿರೋದು ಅವರ ತಂದೆ. ಸೊ ಇವರಿಬ್ಬರು ಚೆನ್ನಾಗಿ ಲೋಡ್ ಮಾಡಿದರು. ಇವಾಗಲೂ ಕೂಡ ಜೊತೆಲೇ ಬರ್ತಾರೆ. ಈ ಥರ ಪ್ರಾಬ್ಲಮ್ ಆಗಬಾರ್ದು, ಯಾವುದೂ ಪ್ರಾಬ್ಲಮ್ ಆಗಬಾರ್ದು ಅಂತ ಭಯ ಇರುತ್ತಲ್ವ. ಸೊ ನೀಟಾಗಿ ಲೋಡ್ ಮಾಡಿದರೆ ಯಾವುದೂ ಪ್ರಾಬ್ಲಮ್ ಆಗೋಲ್ಲ. ಮಧ್ಯೆ ಏನಾದರೂ ದಾರಿ ಮಧ್ಯೆ ಪ್ರಾಬ್ಲಮ್ ಆಗುತ್ತೆ ಅಂತ ಯಾವ ಥರ ಮೂಟೆನ ಹಾಕಬೇಕು, ಯಾವ ಥರ ಒಟ್ಟಬೇಕು ಅಂತೆಲ್ಲ ಗೈಡ್ ಮಾಡ್ತಾಯಿದ್ರು ಇವರು. ನಾನು ಕೂತ್ಕೊಂಡು ನೋಡ್ತಾ ಇದ್ವು, ನನ್ನ ಪಾಪು ಎಲ್ಲ. ಹಾಗೆ ವಿಡಿಯೋ ಮಾಡಿಕೊಂಡು ತುಂಬ ಚೆನ್ನಾಗಿ ಒಟ್ತಾಯಿದ್ರು. ನಮ್ಮ ಪಕ್ಕದ ಮನೆಯವ್ರದ್ದು ಕೂಡ, ನಮ್ಮ ಯಜಮಾನ್ರು ಚಿಕ್ಕಪ್ಪ ಅವ್ರದ್ದು ಕೂಡ ಲೋಡ್ ಮಾಡಿ ಇವರೇ ಕಳಿಸಿದ್ರು. ಬೆಳಗ್ಗೆನೇ ಬಂದಿದ್ದರು ಇವರು. ನಾವೇ ತಿಂಡಿ ಕೊಟ್ವಿ, ನಮ್ಮದು ಲೋಡ್ ಮಾಡಿಕೊಡಿ ಅಂದ್ಬಿಟ್ಟು ತಿಂಡಿ ತಿಂದು ಲೋಡ್ ಮಾಡಿದರು.
ನಮ್ಮ ಪಕ್ಕದ ಮನೆಯವ್ರದ್ದು ಬೆಳಗ್ಗೆ 7 ಗಂಟೆಗೆ ಬಂದು ಚೀಲ ಬಾಯೆಲ್ಲ ಹೊಳ್ದು ಅವ್ರು ಮೊನ್ನೆ ತುಂಬಿದ್ರು, ನೆನ್ನೆ ಲೋಡ್ ಮಾಡ್ಕೊಂಡು ಹೋದರು. ನಾವು ಕೂಡ ಲೋಡ್ ಮಾಡಿದ್ವು. ಅವ್ರದ್ದು ಇಲ್ಲಿ ಲೇಟಾಗಿ ಅವರು ಬಿಡಿಸಿದ್ದು ಭತ್ತನ, ಹಾಗಾಗಿ ಅವ್ರು ಇವಾಗ ಚೀಲ ಮಾಡ್ಕೊಂಡು ತೊಗೊಂಡೋದ್ರು. ನಾವು ಫಸ್ಟೇ ಬಿಡಿಸಿದ್ವಲ್ಲ, 1.5 ತಿಂಗಳೇ ಆಗೋಯ್ತು. ಈ ಸಲ 64 ಪ್ರತಿ ವರ್ಷ ರಾಜಮುಡಿ ಸಣ್ಣ ಭತ್ತ ಭತ್ತ ಅಂತಾರಲ್ವ, ಅದನ್ನು ಹಾಕ್ತಾಯಿದ್ವು. ರಾಜಮುಡಿನೇ ಜಾಸ್ತಿ ನಾವು ಹಾಕೋದು. ಇವಾಗ 64 ಹಾಕಿದ್ವು. ನಮ್ಮದೇ ಫಸ್ಟು ಗದ್ದೆನ ನೆಟ್ಟಿದ್ದು, ಹಾಗಾಗಿ ಗದ್ದೆ ಚೆನ್ನಾಗಿ ಬಂದಿರಲಿಲ್ಲ ಈ ಸಲ. ಹುಲ್ಲು ಸ್ವಲ್ಪ ಕಮ್ಮಿನೇ, ಭತ್ತನೂ ಕಮ್ಮಿನೇ. ನೋಡಿ ಯಾವ ಥರ ಹೇಳ್ತಿದ್ದಾರೆ ಅಂತ ಅವ್ರ ತಂದೆ. ಆ ಕಡೆ ಹಾಕು ಅಂತ ಎಲ್ಲ ಹೇಳ್ತಾಯಿದ್ರು. ಗೈಡ್ಲೈನ್ಸ್ ತುಂಬಾ ಚೆನ್ನಾಗಿರಬೇಕು, ಯಾಕಂದರೆ ಗೈಡ್ ಮಾಡೋರಿದ್ದರೆ ಎಲ್ಲ ಕಲ್ತ್ಕೋಬೋದು. ಜಾಸ್ತಿ ಭತ್ತ ಲೋಡ್ ಮಾಡೋದ್ರಿಂದ ನೀಟಾಗಿ ಲೋಡ್ ಮಾಡಬೇಕಿಲ್ಲ ಅಂದರೆ ಮಧ್ಯೆ ಪ್ರಾಬ್ಲಮ್ ಆದರೆ ಮೂಟೆಗಳೆಲ್ಲ ಜರ್ಕಿ ಬಿದ್ದೋಗುತ್ತೆ. ಸೊ ಅವರು ಹೇಳ್ಕೊಡ್ತಾ ಇದ್ದಾರೆ ಯಾವ್ಯಾವ ಥರ ಒಟ್ಟಬೇಕು ಅಂತ. ಪ್ರತಿ ವರ್ಷ ಇವರೇ ಬರ್ತಾರೆ, ಇವರೇ ಲೋಡ್ ಮಾಡ್ತಾರೆ. ಅಲ್ಲೂ ಬೇರೆಯವರು ಅನ್ಲೋಡ್ ಮಾಡಿಕೊಂಡು ದುಡಿಸ್ಕೊತಾರೆ. ಇವ್ರ ಐಡಿಯಾ ನೋಡಿ ಫಸ್ಟ್ ಎಲ್ಲ ಮೇಲ್ಕಂಠ ಎತ್ತಿದ್ರಂತೆ. ಇವರು ಈ ಕಡೆ 3 ಮೂಟೆನ ಇಟ್ಕೊಂಡು ನಂತರ ಎತ್ತಿನ ಗಾಡಿ ಮೇಲೆ ಹತ್ತಿ ಮುಂದ್ಗಡೆ ಒಂದು ಮೂಟೆ ಇಟ್ಟಿದ್ರೆ ಮೂಕೆ ಎದಳ್ಬಾರ್ದಂತ ಇಟ್ಕೊಂಡು ಯಾವ ಥರ ಪ್ಲ್ಯಾನ್ ಮಾಡಿಕೊಂಡು ಈಸಿಯಾಗಿ ಎತ್ಕೊಂಡು ಹೋಗ್ತಾರೆ ಮೂಟೆನಂತ ಒಬ್ಬರು ಹೇಳ್ತಾಯಿದ್ರು ನಮ್ಮ ಮಾಮ. ಈ ಥರ ಐಡಿಯಾನೇ ಇರಲಿಲ್ಲ ನಮ್ಗೆ ಆಗೆಲ್ಲ. ಇವ್ರು ಯಾವ ಥರ ಐಡಿಯಾ ಓಡಿಸಿ ಮಾಡ್ಕೊಂಡಿದ್ದಾರೆ ಅಂತ. ಅವರೇ ಎತ್ತಿನ ಗಾಡಿನ ತರ್ತಿದ್ರು, ಬಟ್ ನಾವು ಹೇಳಿರಲಿಲ್ಲ ಲೋಡ್ ಮಾಡೋಕ್ಕೆ ಅಂದ್ಬಿಟ್ಟು ಪಕ್ಕದ ಮನೆಯವ್ರಿಗೆ ಲೋಡ್ ಮಾಡೋಕ್ಕೆ ಅಂತ ಬಂದಿದ್ದರು. ಸೊ ಇಲ್ಲೇ ನಮ್ಮ ಅಣ್ಣವ್ರ ಮನೆಯದ್ದು ಗಾಡಿನ ಇಟ್ಕೊಂಡ್ಬಂದು ನಿಲ್ಲಿಸಿ ಲೋಡ್ ಮಾಡಿಕೊಂಡು ನಾವು ಸೀಡ್ಸಿಂದನೇ ಭತ್ತ ತಗೊಬರೋದು, ಮತ್ತು ಸೀಡ್ಸ್ಗೆ ಹಾಕ್ತೀವಿ. ಇವರು ಸೀಡ್ಸ್ ಅವರು ನೆಂದರೆ ಭತ್ತ ಎಲ್ಲ ತಗೊಳ್ಳಲ್ಲ. ಯಾಕೆಂದರೆ ಇವರು ಮತ್ತೆ ಬೀಜಕ್ಕೆ ಕೊಡೋದ್ರಿಂದ ಭತ್ತನ ಇವರು ಸೀಡ್ಸ್ಗಿಂದ ನಮ್ಗೆ ತತ್ತೀವಲ್ವ ಅದೇ ಭತ್ತನ ಇಟ್ಕೊಂಡು ಇವರು ಮತ್ತೆ ಬೇರೆ ಕಡೆ ಎಲ್ಲ ವಿತರಣೆ ಮಾಡ್ತಾರಂತೆ. ಅದಕ್ಕೋಸ್ಕರ ಭತ್ತ ಹುಟ್ಟೋ ಅಂಥ ಭತ್ತಗಳು ನೆಂದರೆ ಹುಟ್ಟಲ್ಲ ಅಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾರೆ. ಬಂದು 2 ಸಲ ಏನೋ ಬರ್ತಾರೆ ಅನ್ಸುತ್ತೆ, ಇಲ್ಲ 1 ಸಲ ಬರ್ತಾರೆ. ನೆಂದರೆ ಮಳೇಲಿ ನೆಂದರೆ ಇನ್ನೊಂದು ಸಲ ಬಂದು ಸ್ವಲ್ಪ ಭತ್ತನ ತೊಗೊಂಡೋಗಿ ಮೊಳಕೆ ಬರ್ಸಿ ನೋಡ್ತಾರೆ. ಮೊಳಕೆ ಬಂದರೆ ಮಾತ್ರ ತಗೊಬರೋದಕ್ಕೆ ಹೇಳ್ತಾರೆ ಫೋನ್ ಮಾಡಿ, ಇಲ್ಲಾಂದರೆ ಬೇಡ ತರಬೇಡಿ, ಹುಟ್ಟೋದಿಲ್ಲ ಅಲ್ಲೇ ಕೊಟ್ಬಿಡಿ ಅಂತ ಹೇಳ್ತಾರೆ. ನಾವು ಅಲ್ಲಿಂದನೇ ತಂದು ಅಲ್ಲಿಗೆ ಕೊಡೋದು. ನಾವು ಅಷ್ಟಾಗಿ ನೆನಿಲಿಲ್ಲ ನಮ್ಮ ಇಷ್ಟ ಈ ಸಲ, ಹಾಗಾಗಿ ನಾವು ಅಲ್ಲಿಗೆ ಕೊಟ್ವಿ ಭತ್ತನ. ಹೋದ ಸಲನೂ ಅಲ್ಲಿಗೆ ಕೊಟ್ಟಿದ್ವಿ. 20 ಚೀಲ ಏನೋ ವಾಪಸ್ ಬಂದಿದ್ವು. ತೂರ್ತಾ ಈ ಒಂದು ಸ್ವಲ್ಪ ದಿನದಿಂದನೇ ತೂರ್ಕೊಂಡ್ವು. ಇವತ್ತತ್ರ ಒಂದು 7 ತಿಂಗಳಾದ್ಮೇಲೆ ಅವ್ರು ಸೀಡ್ಸಲ್ಲಿ ಸೀಲ್ ಹೊಡೆದು ವಾಪಸ್ ಕಳಿಸ್ತಾರೆ. ನಾವೇ ಹೋಗಿ ತಗೊಬರ್ಬೇಕಿಲ್ಲ ಅಂದರೆ ನಮ್ಮೂರು ಆಟೋದವ್ರಿಗೆ ಹೇಳಿದರೆ ಅವ್ರು ಏನಾದ್ರು ಹೋದರೆ ಫೋನ್ ಮಾಡಿದರೆ ಹಾಕ್ಬಿಟ್ಟು ಕಳಿಸ್ತಾರೆ ಅವರು. ಇದರಲ್ಲಿ ರೇಟ್ಗೇನು ಮೋಸ ಆಗಲ್ಲ, ಬಟ್ ವಾಪಸ್ ಕಳಿಸಿದ ಮತ್ತೆ ತೂರ್ಕೋಬೇಕಲ್ಲ, ಅದರಲ್ಲೂ ಭತ್ತ ಇರ್ತವೆ. ಇಲ್ಲಾಂದರೆ ಅಲ್ಲೇ ಕೇಳ್ತಾರೆ 600-700 ರೂಪಾಯಿಗೆಲ್ಲ ಕೇಳ್ತಾರೆ ಕುಂಟಾಲು. ಸುಮ್ಮನೆ ಅಷ್ಟೊಂದು ಕೊಡಬೇಕಲ್ಲ ಅಂತ ಸುಮ್ಮನೆ ಬೇಜಾರು. ಅದಕ್ಕೋಸ್ಕರನೇ ನಾವು ಮಿಷಿನ್ ಇದೆಯಲ್ಲ ಅಂದ್ಬಿಟ್ಟು ತಂದು ತೂರ್ಕೊತೀವಿ. ಟೋಟಲಿ ಹಗ್ಗ ಬಿಗಿಯೋದಕ್ಕೆ ಎಷ್ಟು 3 ಜನ ಸೇರಿಕೊಂಡು 3 ಹಗ್ಗನ ಬಿಗಿದಿದ್ದಾರೆ. ಆ ಕಡೆ ಈ ಕಡೆ ಎಲ್ಲ ಹಾಕಿಬಿಟ್ಟು ನೀಟಾಗಿ ಮೇಲೆ ಸೈಡಲ್ಲಿ ಕೊಕ್ಕೆ ಇರಲ್ಲ ಅಂದ್ಬಿಟ್ಟು ಬಿಡೋಗುತ್ತೆ ಅಂದ್ಬಿಟ್ಟು ಈಗ ಮತ್ತೆ 2 ಹಗ್ಗ ಪ್ಲಾಸ್ಟಿಕ್ ಹಗ್ಗನ ಹಾಕ್ಬಿಟ್ಟು ಬಿಗಿದ್ರು. ನಮ್ಮದು ಒಂದೇ ಹಗ್ಗ ಇದ್ದಿದ್ದು. ಬೇರೆಯವ್ರ ಮನೆಯಲ್ಲಿ ಟ್ಯಾಕ್ಟ್ರ್ ಇರೋರ ಮನೆಯಲ್ಲಿ ಕೇಳಿದರೆ ಕೊಡ್ತಾರೆ, ನಾವು ಕೊಡಬೇಕು, ಹೆಲ್ಪ್ ಮಾಡಬೇಕು, ಅವರು ಹೆಲ್ಪ್ ಮಾಡ್ತಾರಲ್ವ. ಹಾಗಾಗಿ ಬೇರೆಯವ್ರ ಹತ್ರನೂ ಹೋಗಿ 1-2 ಹಗ್ಗನ ಇಸ್ಕೊಂಡ್ಬಂದಿದ್ರು. ಮತ್ತೆ ತೊಗೊಂಡೋಗಿ ಬಂದಮೇಲೆ ಅವ್ರಿಗೆ ಕೊಟ್ಟರು ವಾಪಸ್ಸು. ಹೆಂಗೆ ಎಳಿತಿದ್ದಾರೆ ನೋಡಿ ಕಷ್ಟಪಟ್ಟು 3 ಜನ, ಒಬ್ಬರು ಹೇಳ್ಕೊಡೋದು, ಕೆಳಗಡೆ ಒಬ್ಬರು ಕಟ್ಟಾಗಿ ಎಳೆಯೋದು, ಈ ಥರ ಸೇರಿಕೊಂಡು ಎಳೆದು ಹೇಳ್ಕೊಡ್ತಾ ಇದ್ದಾರೆ. ಈ ಕಡೆ ಪ್ಲಾಸ್ಟಿಕ್ ಚೀಲದಲ್ಲಿ ಇರೋದು ಒಂದು 8 ಮೂಟೆ ಮನೆಗೆ ಅಂತ ಇಟ್ಕೊಂಡಿರೋದು. 64 ಭತ್ತ ಸಿಹಿಯಾಗಿರ್ತವೆ, ತುಂಬ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ ಅಂತ ಎಲ್ಲ ಹೇಳ್ತಾ ಇದ್ರು. ಏನೋ ಬಿಡಿಸಿದ ಮೇಲೆ ನೋಡೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀವಿ. ಹೋದ ಸಲ ಭತ್ತ ಕೂಡ ಇದ್ವು, ಸಣ್ಣ ಭತ್ತ. ಆಮೇಲೆ ಹೋದ ಸಲ ವಾಪಸ್ ಬಂದಿದ್ದವು ಅಕ್ಕಿ ಬಿಡಿಸಿದ್ವು, ಅವು ಕೂಡ ಚೆನ್ನಾಗಿದ್ವು.
ಬಿಡಿಸ್ಕೋಬೋದು, ಇಲ್ಲಾಂದರೆ ದನಿಗೆ ಒಟ್ಟು ಮಾಡಿಸಿ ಹಾಕೋಬೋದಲ್ವ ಅಂತ ಮತ್ತೆ ತರಿಸ್ತೀವಿ. ಆಟೋದ ಬಾಡಿಗೆ ಆದರೆ ಒಂದು ಚೀಲಕ್ಕೆ 50 ರೂಪಾಯಿ 100 ರೂಪಾಯಿ ಹಿಂಗೆ ಕೊಡಬೇಕು ಎತ್ಕೊಂಬರೋದಕ್ಕೆ ಬಾಡಿಗೆನ. ಇಲ್ಲಿಂದ ಚನ್ನರಾಯಪಟ್ಟಣಕ್ಕೆ ಹೋಗಿ ಬರೋದಕ್ಕೆ ಡೀಸೆಲ್ಲು 1500 2000 ಆಗುತ್ತೆ ಅಂತ ಹೇಳ್ತಾಯಿದ್ರು. ಬೇರೆ ಆಟೋ ಟ್ಯಾಕ್ಟ್ರನ್ನ ಬಾಡಿಗೆ ಕರ್ಕೊಂಡೋದ್ರೆ ಒಂದು 3-4 ಸಾವಿರನೇ ಬಾಡಿಗೆ ಕೊಡಬೇಕು. ಅದಕ್ಕೋಸ್ಕರನೇ ನಾವೇ ನಮ್ಮ ಟ್ಯಾಕ್ಟ್ರ್ ಇದೆಯಲ್ಲ ಅಂದ್ಬಿಟ್ಟು ನಮ್ಮ ಟ್ಯಾಕ್ಟ್ರಲ್ಲೇ ತಗೊಂಡು ಹೋಗೋದು. ಹಾಸನ ಕೂಡ ಹಾಕ್ತಾರೆ, ಹಾಸನದಿಂದ ತಂದವರು. ಅಲ್ಲಿ ಸ್ವಲ್ಪ ಹೋದ್ಸಲ ಗಲಾಟೆ ಎಲ್ಲ ಮಾಡ್ತಾಯಿದ್ರು, ನ್ಯೂಸಲ್ಲೆಲ್ಲ ನೋಡಿದ್ವು. ಬಟ್ ಚನ್ನರಾಯಪಟ್ಟಣದಲ್ಲಿ ಆ ಥರ ಏನೂ ಆಗಲ್ಲ, ಏನು ಮೋಸ ಗೀಸ ಏನೂ ಇಲ್ಲ. ಚನ್ನರಾಯಪಟ್ಟಣ ಬೆಸ್ಟ್ ಅಂತ ನಾವು ಪ್ರತಿ ವರ್ಷ ಚನ್ನರಾಯಪಟ್ಟಣಕ್ಕೆ ಹಾಕ್ತೀವಿ. ನಾವು ರಾಗಿನೂ ಕೂಡ ಸೀಡ್ಸಿಂದನೇ ತಗೊಂಬರೋದು, ಅಲ್ಲಿಗೆ ಸೀಡ್ಸಿಗೆ ತಗೊಂಡೋಗಿ ಕೊಡ್ತೀವಿ. ಅದು ಚನ್ನರಾಯಪಟ್ಟಣದಿಂದ ತಂದರೆ ಚನ್ನರಾಯಪಟ್ಟಣ. ಆಲ್ಮೋಸ್ಟ್ ಹೋದ್ಸಲಿ ಎಲ್ಲ ರಾಗಿನ ನಾವು ಹಾಸನ್ಗೆ ತಗೊಂಡೋಗಿ ಕೊಟ್ಟಿದ್ವು. ಈ ಸಲಿನೂ ಮೋಸ್ಟ್ಲಿ ಹಾಸನ್ಗೆ ತಗೊಂಡೋಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು 1.5 ತಿಂಗಳು ರಾಗಿ ಬರೋದು. ಸದ್ಯಕ್ಕೆ ಭತ್ತದ ಕೆಲಸ ಎಲ್ಲ ಮುಗೀತು. 1.5 ತಿಂಗಳಿಂದ ಒಟ್ಟು ಇಲ್ಲಿ ಎಲ್ಲ ಕಡ್ದು ಚೀಲ ಎಲ್ಲ ತೂತಾಗಿದ್ವು. ಎಲ್ಲನೂ 1-2 ತೂತಾಗಿದ್ವು. ಅವನ್ನ ಹೊಲಿದು ಸ್ವಲ್ಪ ಕವರೆಲ್ಲ ಹಾಕ್ಬಿಟ್ಟು ಹೊಲಿದ್ಬಿಟ್ಟು ಚೆಲ್ತವೆ ಅಂದ್ಬಿಟ್ಟು ತಗೊಂಡೋಗಿ ಕೊಟ್ವು. ಅಲ್ಲೂ ಕೂಡ ಸೀಡ್ಸಲ್ಲಿ ಗೋಡನಲ್ಲೇ ಹಾಕ್ತಾರೆ, ಅಲ್ಲೂ ಕೂಡ ಇಲಿ ಎಲ್ಲ ಕಡಿತವೆ. ಅಷ್ಟರಲ್ಲಿ ಏನಾದರೂ ಸೀಲ್ ಹೊಡೆದ್ರೆ ಬೇಗನೆ ಕೊಡ್ತಾರೆ, ಅಷ್ಟಾಗಿ ಇದಾಗಲ್ಲ. ಅಲ್ಲೂ ದೊಡ್ಡ ದೊಡ್ಡ ಇಲಿಗಳೆಲ್ಲ ಇರುತ್ತೆ ಅಂತ ಹೇಳ್ತಾಯಿದ್ರು. ಮೇಲ್ಮೇಲೆ ನೆಗಿತಾ ಇರುತ್ತಂತೆ, ಎದ್ರದೇ ಇಲ್ವಂತೆ, ಅಷ್ಟು ದೊಡ್ಡ ಎಲ್ಲ ಇರ್ತವೆ ಅಂತ ಹೇಳ್ತಾಯಿದ್ರು. ನಾವೊಂದ್ಸಲಿನೂ ಹೋಗಿಲ್ಲ. ಬಟ್ ನಮ್ಮನೆಯವ್ರು ಪ್ರತಿ ವರ್ಷ ಹೋಗ್ತಾರಲ್ವ, ಅವ್ರು ಕೇಳಿದ್ದಕ್ಕೆ ಅವ್ರು ಈ ಥರ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟರು. ಲೋಡ್ ಗಾಡಿ ಹೋಗ್ಬೇಕಾದ್ರೆ ಯಾವುದಾದ್ರೂ ಹೆದರಿಕೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಅಪ್ಪ ಕೂಡ ಜೊತೇಲಿ ಹೋಗ್ತಾಯಿದ್ರು. ಜೊತೆಯಲ್ಲಿ ಯಾರಾದರೂ ಒಬ್ಬರು ಹೋಗಲೇಬೇಕು, ಇಲ್ಲಾಂದರೆ ಹೆದರಿಕೆನೇ ಸ್ವಲ್ಪ. ಹಾಗಾಗಿ ಪ್ರತಿ ವರ್ಷ ಇವರಿಬ್ಬರೇ ಹೋಗೋದು. ಗಾಡಿ ಮೇಲೆ ಕೂರೋಕ್ಕಾಗಲ್ಲ ಅಂತಿದ್ರು, ಒಬ್ಬರೇ ಹೋಗ್ಬೇಕಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋದರು. ಈ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.